ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಮ್ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ. ನಾನಿವತ್ತು ಪತ್ತಲ್ ಮಾಡಬೇಕು ಅಂತಿದ್ದೇನೆ. ಪತ್ತಲ್ ಮಾಡಲಿಕ್ಕೆ ನಾನು 3 ಲೋಟ ನೀರನ್ನು ಸ್ಟವ್ ಮೇಲೆ ಪಾತ್ರೆಯಲ್ಲಿ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು, ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನು ಈ ಲೋಟದಲ್ಲಿ 3 ಲೋಟ ನೀರು ತಗೊಂಡಿದ್ದೇನೆ. ಈಗ ಕಪ್ಪಲ್ಲಿ 1 ಕಪ್ಪು ಅಕ್ಕಿ ಪೌಡ್ರನ್ನು ತಗೊಂಡಿದ್ದೇನೆ. ಇದು ಸಾಕಾಗಲ್ಲ, ಇನ್ನೊಂದು ಕಪ್ ಹಾಕ್ಕೊಳ್ತೇನೆ. ಈಗ 1 ಕಪ್ಪನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೇನೆ. ಈಗ 2 ಕಪ್ಪು ಅಕ್ಕಿ ಪೌಡ್ರನ್ನ ಇದಕ್ಕೆ ಹಾಕ್ಕೊಂಡೆ, ಆದರೆ ಇದು ಸ್ವಲ್ಪ ಗಟ್ಟಿಯಾಗಿದೆ. ನಾನು ಈಗ ಪುನಃ ಅರ್ಧ ಗ್ಲಾಸಷ್ಟು ನೀರನ್ನು ಪುನಃ ಸೇರಿಸ್ಕೊಳ್ತೇನೆ. 3 ಲೋಟ ಮೊದಲೇ ಹಾಕಿದ್ದೆ, ಈಗ ಅರ್ಧ ಲೋಟ ನೀರನ್ನು ಸೇರಿಸ್ಕೊಂಡಿದ್ದೇನೆ. ಇನ್ನೊಮ್ಮೆ ಚೆನ್ನಾಗಿ ಮಗ್ಚಬೇಕು. ಈ ಹದಕ್ಕೆ ಬಂದಿದೆ ನೋಡಿ. ಈಗ ಸ್ಟವ್ ಸಣ್ಣ ಉರಿಲಿದೆ, ನಾನು ಆಫ್ ಮಾಡಿಕೊಳ್ತೇನೆ. ಇನ್ನು ಚೆನ್ನಾಗಿ ಮಗ್ಚಿಬಿಟ್ಟು ಕೈಯಲ್ಲೇ ನಾದಬೇಕು ನೋಡಿ. ಹಿಟ್ಟು ಈ ಹದಕ್ಕೆ ಬಂದಿದೆ. ಈಗ ಕೈಗೆ ಸ್ವಲ್ಪ ಎಣ್ಣೆಯನ್ನು ಅದ್ಕೊಂಡು ಚೆನ್ನಾಗಿ ಚಪಾತಿ ಹಿಟ್ಟು ನಾದಿದಾಗೆ ನಾದಬೇಕು ನೋಡಿ. ಹಿಟ್ಟನ್ನು ಈ ಥರ ನಾದ್ಕೊಂಡು ಉಂಡೆ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನೀಗ ನಮಗೆ ಬೇಗ ನೋಡಿ, ಕೈಗೆ ಸ್ವಲ್ಪ ನಂಟ್ತಾ ಇಲ್ಲ. ಎಷ್ಟು ಗಾತ್ರಕ್ಕೆ ಬೇಕು ಅಷ್ಟು ಉಂಡೆಯನ್ನು ಮಾಡಿಕೊಂಡು, ನಾನಿಲ್ಲಿ ಪ್ಲಾಸ್ಟಿಕ್ ಪೇಪರನ್ನು ತಗೊಂಡಿದ್ದೇನೆ, ಪ್ಲಾಸ್ಟಿಕ್ ಕವರು ಕಟ್ ಮಾಡಿ. ಹಾಗೆ ರೊಟ್ಟಿ ಮಾಡೋ ಮಿಷಿನ್ ಇದೆ, ಮಿಷಿನ್ ಅಂದರೆ ಮಣೆ ಅಂತ ಹೇಳ್ತೀವಿ, ಇದರಲ್ಲಿ ಇಟ್ಕೊಳ್ಳೋದು ನೋಡಿ. ಈ ಥರ ಒತ್ತಿಬಿಟ್ಟು ಎಲ್ಲ ಹಳೆ ತಗೊಂಡ್ರೆ ರೌಂಡಾಗಿ ಬಂದಿದೆ ನೋಡಿ. ಇದನ್ನು ಕಾದ ಹಂಚು ಮೇಲೆ ಅಥವಾ ತವದ ಮೇಲೆ ಹಾಕ್ಕೊಳ್ಬೇಕು. ನಾನೊಂದು ತವ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ನೋಡಿ, ಈ ಥರ ಬಿಸಿ ಮಾಡಿಕೊಳ್ಬೇಕು. ನಾವು ರೊಟ್ಟಿಯನ್ನು ಮೊದಲ ಬಾರಿಗೆ ಹಾಕಿದ ತಕ್ಷಣ ಫಸ್ಟ್ ಪೇಜನ್ನು ಬೇಗ ಮಚ್ಚಿ ಈಚೆ ಉಲ್ಟಾ ಹಾಕಬೇಕು. ನೆಕ್ಸ್ಟ್ ಈಗ ಈ ಸೈಡನ್ನು ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಬಿಡಬೇಕಾಗ್ತದೆ, ಆಗ ಚೆನ್ನಾಗಿ ಬೆಂದು ಗುಳ್ಳೆ ಚೆಂದ ಬರ್ತದೆ ನೋಡಿ. ಇಷ್ಟೊಂದು ಪತ್ತಲ ರೆಡಿಯಾಗಿದೆ. 4 ಜನರಿಗೆ ಆರಾಮವಾಗಿ ಸಾಕಾಗುವಷ್ಟು ತಿನ್ನಲಿಕ್ಕೆ ಸಾಕಾಗುವಷ್ಟನ್ನು ಮಾಡಿದ್ದೇನೆ. ಸುಲಭವಾಗಿ ಅಕ್ಕಿ ಹಿಟ್ಟಿದ್ದರೆ, ಅಕ್ಕಿ ಪೌಡರ್ ಇದ್ದರೆ ನಾವು ಈ ಥರ ಪತ್ತಲನ್ನು ಮಾಡ್ಕೊಳ್ಬೋದು. ನಾನು ಮಾಡಿರೋ ಪತ್ತಲ್ ಮಾಡಿದ ಈ ವಿಧಾನ ಹೇಗಿತ್ತು, ನಿಮಗೆ ಇಷ್ಟ ಆಯಿತು ಅಂತಾದರೆ ಲೈಕ್ ಕೊಡಿ. ಹಾಗೆ ನಿಮ್ಮ ಕಮೆಂಟನ್ನು ನನಗೆ ತಿಳಿಸಿ. Thank you watching for my video.